ಮಾರಕಾಸ್ತ್ರ ಹೆಸರಲ್ಲೇ ಒಂದು ಫೋರ್ಸ್ ಇದೆ. ಅದರಲ್ಲೂ ಮಹಾಲಕ್ಷ್ಮಿ ಮೇಡಮ್ ಇನ್ನೂ ಫೋರ್ಸ್ ಜಾಸ್ತಿ. ನನ್ನ ಪುಣ್ಯ ಅವ್ರ ಜೊತೆ ಪಾತ್ರ ಮಾಡೋದು ಅವಕಾಶ ಸಿಕ್ತು. ನಟರಾಜ್ ಸರ್ ಮತ್ತು ಗುರುಮೂರ್ತಿ ಅವರು ಫಸ್ಟ್ ನನ್ನ ಈ ಪಾತ್ರ ಕೇಳಿದಾಗ ನಾನು ಏನು ಕೇಳೇ ಇಲ್ಲ. ಮಹಾಲಕ್ಷ್ಮಿ ಮೇಡಮ್ ಜೊತೆನ ರೈಟ್ ಏನು ಕೇಳಲೇಬೇಡಿ ನಾನು ಮಾಡ್ತೀನಿ ಅಂತಂದೆ. ಸೊ ಅದ್ಭುತವಾದ ಪಾತ್ರ. ನನಗೆ ಗೊತ್ತಿರೋಂಗೆ ಈ ಸಿನಿಮಾ ಕಾಟೇರ ಬಿಫೋರ್ ನಾನು ಈ ಸಿನಿಮಾ ಮಾಡಿದೆ. ಸಿನಿಮಾ ಮಾಡಿ ಆಮೇಲೆ ಕಾಟೇರಗೋಸ್ಕರ ಗಡ್ಡ ಬಿಡಬೇಕಿತ್ತು. ಸೊ ಇದು ಲಾಸ್ಟ್ ಸಿನಿಮಾ ನನಗೆ. ಇದಾದ್ಮೇಲೆ ಕಾಟೇರ ಮಾಡಿ ಕಾಟೇರ ಮುಗಿಸಿ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದು ಮತ್ತೆ ಈ ಪ್ರೆಸ್ ಮೀಟ್ ಬಂದಿಲ್ಲ. ಮೊದಲು ಮಾರಕಾಸ್ತ್ರನೇ. ಅದೊಂದು ಖುಷಿಯಾದ ಸಂಗತಿ. ಆ್ಯಂಡ್ ಅದರಲ್ಲೂ ತೆಲುಗಲ್ಲಿ ತುಂಬ ಚೆನ್ನಾಗಿ ಹೋಯ್ತು, ಕೇಳಿದ್ರು, ತುಂಬ ಖುಷಿ ಆಯಿತು. ಈಗ ಕನ್ನಡದಲ್ಲಿ ಮತ್ತೆ ತೆಲುಗಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಕನ್ನಡ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ತೆಲುಗು ವರ್ಷನ್ಗೂ ಹೇಳಿದ ಸರ್ ಒಂದು 20 ಮಿನಿಟ್ಸ್ ಏನೋ ಟ್ರಿಮ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ನೋಡಿಲ್ಲ ಅದನ್ನ. ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡಿ ಹಾರೈಸಿ ಕನ್ನಡ ಚಿತ್ರನ ಬೆಳೆಸಿ, ಹಾಗೆ ನಮ್ಮ ನಿರ್ಮಾಪಕರು, ನಮ್ಮ ಡೈರೆಕ್ಷನನ್ನು, ನಮ್ಮ ಡೈರೆಕ್ಟರ್ನೂ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.